ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬೈಬಲ್ನ ಬಾಬೆಲ್ ಗೋಪುರದ ಕಥೆಯನ್ನು ತಿಳಿದುಕೊಳ್ಳೋಣ. ಜಲಪ್ರಳಯದ ನಂತರ ನೋಹನ ಸಂತತಿಯವರು ಭೂಮಿಯ ವಿವಿಧ ಭಾಗಗಳಲ್ಲಿ ವಾಸಿಸಲು ಆರಂಭಿಸಿದರು. ಆ ಸಮಯದಲ್ಲಿ ಭೂಮಿಯ ಎಲ್ಲ ಜನರು ಒಂದೇ ಭಾಷೆಯನ್ನು ಮಾತನಾಡುತ್ತಿದ್ದರು. ಸುಲಭವಾಗಿ ಒಬ್ಬರ ಮಾತನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಅವರೆಲ್ಲರೂ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಿರುವಾಗ ಬಾಬಿಲೋನಿಯ ಕಾಡಿನ ಬಯಲು ಸೀಮೆಯ ಕಂಡು ಅಲ್ಲೇ ಒಂದು ದೊಡ್ಡ ಮೈದಾನದಲ್ಲಿ ನೆಲೆಸಿದರು. ಅವರೆಲ್ಲರೂ ತಮ್ಮೊಳಗೆ ಮಾತನಾಡಿಕೊಂಡು, ನಾವು ಇಲ್ಲಿ ದೊಡ್ಡ ನಗರವನ್ನು ನಿರ್ಮಿಸೋಣ, ಆಕಾಶವನ್ನು ಮುಟ್ಟುವಂಥ ಎತ್ತರದ ಗೋಪುರವನ್ನು ನಿರ್ಮಿಸೋಣ, ಜಗತ್ತಿನಾದ್ಯಂತ ಪ್ರಖ್ಯಾತಿ ಪಡೆಯೋಣ, ಆಗ ನಾವು ಚದುರಿ ಹೋಗುವುದಕ್ಕೆ ಆಸ್ಪದ ಇರುವುದಿಲ್ಲ ಎಂದು ಮಾತನಾಡಿಕೊಂಡರು. ಇಟ್ಟಿಗೆಗಳನ್ನು ಮಾಡಿ ಗೋಪುರವನ್ನು ಕಟ್ಟಲು ಆರಂಭಿಸಿದರು. ದಿನಗಳು ಕಳೆದಂತೆ ಗೋಪುರ ಎತ್ತರವಾಗುತ್ತಾ ಹೋಯಿತು. ಜನರು ತಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಹೆಮ್ಮೆ ಪಟ್ಟಿಕೊಂಡರು. ಅವರು ದೇವರಿಗಿಂತ ನಾವೇ ಶ್ರೇಷ್ಠರು ಎಂದುಕೊಂಡರು. ಇದನ್ನು ಗಮನಿಸಿದ ದೇವರು, ಇವರು ತಮ್ಮ ಅಹಂಕಾರದಿಂದ ಏನು ಬೇಕಾದರೂ ಮಾಡುತ್ತಾರೆ ಎಂದು ಯೋಚಿಸಿ ಅವರ ಭಾಷೆಗಳನ್ನು ಬದಲಾಯಿಸಿದರು. ಒಬ್ಬರು ಮಾತನಾಡಿದ ಭಾಷೆ ಒಬ್ಬರಿಗೆ ಅರ್ಥವಾಗದ ರೀತಿ ಮಾಡಿದರು. ಭಾಷೆಯಿಂದ ಕಳವಳಗೊಂಡ ಜನರು ಗೋಪುರವನ್ನು ನಿಲ್ಲಿಸಿ ಜನರು ಭೂಮಿಯ ವಿವಿಧ ಭಾಗಗಳಿಗೆ ಚದರಿ ಹೋದರು. ಜನರು ಗೊಂದಲಕ್ಕೆ ಒಳಗಾದರು. ಭಾಷೆಗಳು ಬದಲಾದವು. ಕಾರಣ ಆ ಪಟ್ಟಣಕ್ಕೆ ಬಾಬಿಲೋನ್ ಎಂದು ಹೆಸರಾಯಿತು. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವುದು, ಅಹಂಕಾರವು ಪತನಕ್ಕೆ ಕಾರಣವಾಗುತ್ತದೆ. ದೇವರಿಗಿಂತ ಯಾರೂ ದೊಡ್ಡವರಲ್ಲ. ಯಾವಾಗಲೂ ವಿನಯದಿಂದ ಬದುಕಬೇಕು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಾವು ಅಬ್ರಹಾಂನ ಕಥೆಯನ್ನು ತಿಳಿದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.